ಹೇಳ್ರಿ ಎಲ್ಲ ಎದ್ದು ಗಲಾಟೆ ಮಾಡ್ರಿ. ಬಿಜೆಪಿ ವಿರುದ್ಧ ರೊಚ್ಚಿಗೆದ್ದ ಸಿಎಂ ಸಿದ್ದು. ಸದನದಲ್ಲಿ ಏನಿದು ಕೈ ಕಮಲದ ನಡುವಿನ ಕದನ. ಹೇಳ್ರಿ ಎಲ್ಲ ಎದ್ದು ಗಲಾಟೆ ಮಾಡ್ರಿ. ಈ ರಾಯರೆಡ್ಡಿ ಯಾಕೆ ಕೂತಿದ್ದೀಯಾ ಹೇಳು, ಹೀಗಂತ ಔಡುಗಚ್ಚಿ ತಮ್ಮ ಪಕ್ಷದ ಸದಸ್ಯರನ್ನ ಎಬ್ಬಿಸಿ ವಿರೋಧ ಪಕ್ಷಗಳ ವಿರುದ್ಧ ಚೂಬಿಟ್ಟಿದ್ದು ಬೇರೆ ಯಾರು ಅಲ್ಲ, ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ನಿನ್ನೆ ವಿಧಾನಮಂಡಲದಲ್ಲಿ ಅಂತದ್ದೇನಾಯ್ತು? ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಪಕ್ಷದ ಶಾಸಕರನ್ನ ವಿರೋಧ ಪಕ್ಷದ ನಾಯಕರ ವಿರುದ್ಧ ರೊಚ್ಚಿಗೆಬ್ಬಿಸಿದ್ದೇಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿನ್ನೆ ವಿಧಾನಮಂಡಲದಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯ ಮಂಡಿಸುವ ವೇಳೆ ವಿರೋಧ ಪಕ್ಷಗಳು ಅಡ್ಡಿಪಡಿಸುತ್ತಿದ್ವು. ಇದರಿಂದ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆದ್ದಿದ್ರು. ಹೀಗಾಗಿ ಸದನ ಕದನ ಕಣವಾಗಿ ಮಾರ್ಪಟ್ಟಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಗದ್ದಲ, ವಾಗ್ವಾದಕ್ಕೆ ಕಾರಣವಾಯಿತು. ಹೌದು ವೀಕ್ಷಕರೇ, ನಿನ್ನೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕುರಿತ ಚರ್ಚೆ ಆರಂಭವಾಗುವ ವೇಳೆ ಸದನದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಹೊರಹೋಗಿ ವಾಪಸ್ ಬರುವ ವೇಳೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇನ್ನೂ ಮಾತನ್ನ ಮುಗಿಸಿರಲಿಲ್ಲ. ಇದು ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರ ಕಡು ಕೋಪಕ್ಕೆ ಕಾರಣವಾಯಿತು. ಆರ್ ಅಶೋಕ್ ಅವರ ಬಳಿಕ ಜೆಡಿಎಸ್ನ ಸಮೃದ್ಧಿ ಮಂಜುನಾಥ್ ಅವರಿಗೆ ಅವಕಾಶ ನೀಡಲು ಸಭಾಧ್ಯಕ್ಷರು ಮುಂದಾದಾಗ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಆಕ್ಷೇಪ ಎತ್ತಿದ್ರು. ನಿಮ್ಮ ಚೇಂಬರ್ ನಲ್ಲಿ ಹೇಳಿದ್ದೇನೋ, ಕಲಾಪ ಅಜೆಂಡಾ ಪ್ರಕಾರ ನಡೆಯಲಿ, ನರೇಗಾ ಬಗ್ಗೆ ಚರ್ಚೆ ಆಗಲಿ ಎಂದೇ ಸದನ 3 ದಿನಗಳ ವಿಸ್ತರಣೆ ಮಾಡಿದ್ದು. ಅಶೋಕ್ ಸುನೀಲ್ ಅವರು ಇದ್ದಾರಲ್ವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾದ್ರು. ಈ ವೇಳೆ ಮಧ್ಯಪ್ರವೇಶಿಸಿರೋ ಬಿಜೆಪಿಯ ವಿ ಸುನೀಲ್ ಕುಮಾರ್, ನರೇಗಾ ಬಗ್ಗೆ ಚರ್ಚೆಗೆ ಸಿದ್ಧರಿದ್ದೇವೆ, ಆದ್ರೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕುರಿತು ಚರ್ಚೆ ನಡೆಸಲು ನೀವು ಸಿದ್ಧರಿಲ್ಲ. ನರೇಗಾದಲ್ಲಿ ಲೂಟಿ ಹೊಡೆಯಲು ಆಗೋದಿಲ್ಲ ಎಂಬುದೇ ನಿಮ್ಮ ಸಂಕಟ. ರಾತ್ರಿ 12 ಗಂಟೆಯವರೆಗೆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ, ತಾಳ್ಮೆ ಕಳೆದುಕೊಳ್ಳಬೇಡಿ ಅಂತೇಳಿ ಕಾಲೆಳೆದ್ರು. ನಿರ್ಣಯ ಓದುವಾಗ ಬಿಜೆಪಿ ಸದಸ್ಯರು ಪದೇ ಪದೇ ಅಡ್ಡಿಪಡಿಸಿದ್ದರಿಂದ ಮಾತು ಕೇಳದವರನ್ನ ಹೊರಗೆ ಹಾಕ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಬಿಜೆಪಿ ಜೆಡಿಎಸ್ ಸದಸ್ಯರ ಘೋಷಣೆ ಮತ್ತೆ ಹೆಚ್ಚಾದಾಗ ಇನ್ನ ಸಭಾಧ್ಯಕ್ಷರು ಕರೆದ್ರೆ ನಾವು ಚರ್ಚೆಗೆ ಬರೋದಿಲ್ಲ, ಸಭೆಯಲ್ಲಿ ಬಿಜೆಪಿ ನಾಯಕರು ಕೊಟ್ಟ ಮಾತೇನು 1 ಗಂಟೆ ಮಾತನಾಡ್ತೇವಂತ, ಆದ್ರೆ ಅಶೋಕನೇ 2 ಗಂಟೆ ಮಾತನಾಡಿದ್ದಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಈ ಮಧ್ಯೆ ನರೇಗಾದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಸಿಎಜಿ ವರದಿಯನ್ನ ಅರವಿಂದ್ ಬೆಲ್ಲದ್ ಗಟ್ಟಿಯಾಗಿ ಓದಿದ್ರು. ವಿರೋಧ ಪಕ್ಷಗಳ ಸದಸ್ಯರು ಒಂದೇ ಸಮನೆ ಧಿಕ್ಕಾರ ಕೂಗುತ್ತಿದ್ರು. ಆ ವೇಳೆಗಾಗಲೇ ಸಿದ್ದರಾಮಯ್ಯ ಅವರ ತಾಳ್ಮೆ ಕಟ್ಟೆ ಹೊಡೆದಿತ್ತು. ತಮ್ಮ ಪಕ್ಷದ ಸದಸ್ಯರು ಸುಮ್ಮನೆ ಕೂತಿದ್ದನ್ನ ಕಂಡು ಮತ್ತಷ್ಟು ಕೆರಳಿದ್ರು. ಎಲ್ಲರತ್ತ ಕೈ ಮಾಡಿ ಹೇಳ್ರಿ ಗಲಾಟೆ ಮಾಡ್ರಿ, ನಿಮಗೆ ಮಾತ್ರ ಅಲ್ಲ ನಮಗೂ ಗಲಾಟೆ ಮಾಡಲು ಬರಲ್ವಾ ಅಂತೇಳಿ ಏರು ಧ್ವನಿಯಲ್ಲೇ ಹೇಳಿದ್ರು. ಆಗ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಎದ್ದು ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಲಾರಂಭಿಸಿದ್ರು. ನೀವೊಬ್ಬರಿಗೆ ಗಲಾಟೆ ಮಾಡೋದು ಬರೋದು, ಗಲಾಟೆ ಸಿದ್ದರಾಮಯ್ಯ ಅವರು ಮುಷ್ಟಿ ಕಟ್ಟಿ ಕೈ ಮೇಲೆತ್ತಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ವಿರೋಧ ಪಕ್ಷಗಳ ಸದಸ್ಯರು ಕಾಂಗ್ರೆಸ್ ಲೂಟಿ ಲೂಟಿ ಎಂದು ಕೂಗಿದ್ರೆ, ಆಡಳಿತ ಪಕ್ಷದ ಸದಸ್ಯರು ಬಿಜೆಪಿ ಲೂಟಿ ಲೂಟಿ ಅಂತ ಘೋಷಣೆ ಕೂಗುತ್ತಲೇ ಇದ್ರು. ಸಿಎಂ ಸಿದ್ದು ಪ್ರತಿ ಮಾತಿಗೂ ಮೂದಲಿಕೆ. ಬಿಜೆಪಿ ಸದಸ್ಯರಿಗೆ ಸ್ಪೀಕರ್ ವಾರ್ನಿಂಗ್. ಇನ್ನ ಸದನದಲ್ಲಿ ಬಿಜೆಪಿ ನಾಯಕರ ವರ್ತನೆ ಹೇಗಿತ್ತು ಅಂದ್ರೆ, ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯದ ವಿರುದ್ಧ ಅಸಮಾಧಾನ ಅಸಡ್ಡೆ ರೀತಿ ಇತ್ತು. ಹೀಗಾಗಿ ವಿಬಿಜಿ ರಾಮ್ಜಿ ವಿರುದ್ಧ ನಿರ್ಣಯ ಮಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವಾಗ ಅವರ ಪ್ರತಿ ಮಾತಿಗೂ ಕೆಲ ಬಿಜೆಪಿ ಸದಸ್ಯರು ಮೂದಲಿಸಿ ಲೇವಡಿ ಮಾಡುತ್ತಿದ್ರು. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ತೀವ್ರ ವಾಗ್ವಾದ ಸೃಷ್ಟಿಯಾಯಿತು. ಪರಿಣಾಮ ಸ್ಪೀಕರ್ ಅವರು ಕೆಲವರನ್ನ ಸದನದಿಂದ ಹೊರಹಾಕೋದಾಗಿ ಎಚ್ಚರಿಕೆ ನೀಡಿದ ಪ್ರಸಂಗವೂ ನಡೆಯಿತು. ಅಷ್ಟಕ್ಕೂ ಬಿಜೆಪಿ ಸದಸ್ಯರ ಈ ಗದ್ದಲಕ್ಕೆ ಕಾರಣವೇನು? ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಲು ನಿಯಮಗಳಲ್ಲಿ ಅವಕಾಶವಿಲ್ಲ. ನಿರ್ಣಯ ಮಂಡಿಸಲು 1 ವಾರಕ್ಕಿಂತ ಮೊದಲು ನೋಟಿಸ್ ನೀಡಬೇಕಾಗಿತ್ತು ಅಂತ ಬಿಜೆಪಿ ಸದಸ್ಯರು ಮೊದಲು ಗದ್ದಲ ಸೃಷ್ಟಿ ಮಾಡಿದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಸರ್ಕಾರ ನಿರ್ಣಯ ಮಾಡೋದನ್ನ ಮೊದಲೇ ತಿಳಿಸುವ ಅಗತ್ಯವಿಲ್ಲ, ಇದು ಈಗಾಗಲೇ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿರುವ ವಿಷಯ ಅಂತ ನಿರ್ಣಯ ಮಂಡನೆಗೆ ರೂಲಿಂಗ್ ನೀಡಿದ್ರು. ಸಿದ್ದರಾಮಯ್ಯನವರು ನಿರ್ಣಯದ ಮೇಲೆ ಮಾತನಾಡಲು ಮುಂದಾದಾಗ ಪ್ರತಿಪಕ್ಷ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿ ಮಾಡಿದ್ರು. ಇದರಿಂದ ಕೆಲ ಕಾಲ ಸದನ ಮುಂದೂಡಿ ಸ್ಪೀಕರ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಯಿತು. ಆನಂತರ ಶುರುವಾದ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಮಾತನಾಡುವ ಪ್ರತಿ ಮಾತಿಗೂ ಹಿಂಬದಿ ಸಾಲಿನಲ್ಲಿದ್ದ ಬಿಜೆಪಿ ಸದಸ್ಯರು
ಎಂದು ಮೂದಲಿಸಿ ಅಶಿಸ್ತಿನಿಂದ ನಡೆದುಕೊಂಡ್ರು. ಇದಕ್ಕೆ ಸಿದ್ದರಾಮಯ್ಯನವರು ನಮಗೂ ವ್ಯಂಗ್ಯವಾಗಿ ಮಾತನಾಡಲು ಬರುತ್ತೆ, ಅಡಚಣೆ ಮಾಡಲು ಬರುತ್ತೆ. ಪ್ರತಿ ಶಾಸಕರು 2 ಲಕ್ಷ ಜನರನ್ನ ಪ್ರತಿನಿಧಿಸುತ್ತೀರಿ. ನಿಮ್ಮ ಕ್ಷೇತ್ರದ ಜನತೆ ನಿಮ್ಮ ನಡವಳಿಕೆ ನೋಡುತ್ತಿರುತ್ತಾರೆ. ಎನ್ನುವುದೇನೋ ಸೌಜನ್ಯ ಜವಾಬ್ದಾರಿ ಇಲ್ಲವೇ ಅಂತೇಳಿ ತರಾಟೆಗೆ ತಗೊಂಡ್ರು. ನಿಮಗೆ ಡೌಟ್ ಇದ್ರೆ, ನಾನು ಮಾತಾಡೋದ್ರಲ್ಲಿ ನಿಮಗೆ ಅನುಮಾನ ಇದ್ರೆ ಅಥವಾ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಿಮ್ಗಿದೆ, ಅವಕಾಶ ಇದೆ, ಮಾಡಿ ಅದನ್ನ. ಅಂತ ಹೇಳೋದೇನು? ನನಗೆ ಗೊತ್ತಿದೆ, ಮನ್ರೇಗಾ ಕಾಯ್ದೆಯನ್ನ ಬದಲಾವಣೆ ಮಾಡಿ VBG ರಾಮ್ಜಿ ತಂದಿದ್ದೀರಿ. ಅದು ತಗೊಬಂದು ಅದನ್ನ ಯಾವುದೇ ಕಾರಣಕ್ಕೆ ಚರ್ಚೆ ಆಗಬಾರದು ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಸಚಿವ ಬೈರತಿ ಸುರೇಶ್ ಸೇರಿ ಆಡಳಿತ ಪಕ್ಷದ ಸದಸ್ಯರು ಸಭಾನಾಯಕರಿಗೆ ಎಂದು ಅವಮಾನಿಸುತ್ತಿರುವವರನ್ನ ಹೊರಗೆ ಹಾಕಿ ಅಂತೇಳಿ ಒತ್ತಾಯಿಸಿದ್ರು. ಅವರು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ಸಭಾನಾಯಕರು ಮಾತನಾಡುವಾಗ ಆ ಶಬ್ದಗಳೇನೋ ಜೋಕರ್ಗಳಂತೆ ವರ್ತಿಸುತ್ತಿದ್ದಾರಾ? ನೀವು ಇದನ್ನ ನಿರ್ಲಕ್ಷ್ಯ ಮಾಡಬಾರದು ಅಂತೇಳಿ ಸ್ಪೀಕರ್ ಅವರನ್ನ ಒತ್ತಾಯಿಸಿದ್ರು. ಈ ವೇಳೆ ಸ್ಪೀಕರ್ UT ಖಾದರ್ ಹಿಂದೆ ಕುಳಿತ ಕೆಲವರು ಪ್ರತಿ ಪದಕ್ಕೂ ಎಂದು ಶಬ್ದ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರು ತಿಳುವಳಿಕೆ ಹೇಳಬೇಕು, ಇಲ್ಲದಿದ್ರೆ ಹೊರಗೆ ಹಾಕಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ರು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಆಸನದಲ್ಲಿ ಕುಳಿತೆ ಮೂದಲಿಸುತ್ತಿದ್ದ ಬಿಜೆಪಿ ಸದಸ್ಯ ರಾಜೇಶ್ ನಾಯ್ಕ್ ಅವರನ್ನ ಸ್ಪೀಕರ್ UT ಖಾದರ್ ತರಾಟೆಗೆ ತಗೊಂಡ್ರು. ಎಚ್ಚರಿಕೆ ನೀಡಿದ್ರು ನಡವಳಿಕೆ ತಿದ್ದುಕೊಳ್ಳದ ರಾಜೇಶ್ ನಾಯ್ಕ್ ಅವರನ್ನ ಸದನದಿಂದ ಹೊರಹಾಕೋದಾಗಿ ವಾರ್ನಿಂಗ್ ಕೊಟ್ರು. ಹೀಗೆ ರಾಜ್ಯ ವಿಧಾನ ಮಂಡಲದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜಟಾಪಟಿ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಲೋಕಸಭೆಯಲ್ಲೂ ಇಂಥದ್ದೇ ಜಟಾಪಟಿ ನಡೆದಿದೆ. ಮಾಜಿ ಸೇನಾ ಮುಖ್ಯಸ್ಥ MM ನರವಾಣೆ ಅವರ ಅಪ್ರಕಟಿತ ಪುಸ್ತಕದಲ್ಲಿನ ಅಂಶಗಳನ್ನು ಉಲ್ಲೇಖಿಸಲು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ನಿರಾಕರಿಸಿದ್ದಕ್ಕಾಗಿ ಲೋಕಸಭೆಯಲ್ಲಿ ಮಂಗಳವಾರ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇದರಿಂದ 8 ಕಾಂಗ್ರೆಸ್ ಸಂಸದರನ್ನ ಲೋಕಸಭೆ ಸ್ಪೀಕರ್ ಅಮಾನತುಗೊಳಿಸಿದ್ದಾರೆ. ಸಂಸದರಾದ C ಕಿರಣ್ ಕುಮಾರ್ ರೆಡ್ಡಿ, ಗುರ್ಜಿತ್ ಸಿಂಗ್ ಔಜ್ಲಾ, ಅಮರೀಂದರ್ ಸಿಂಗ್ ರಾಜಾವಾರಿಂಗ್, ಮಾಣಿಕ್ಯಂ ಠಾಕೋರ್, ಪ್ರಶಾಂತ್ ಪಡೋಲ್ ಮತ್ತು ಡೀನ್ ಕುರಿಯಾಕೋಸ್ ಅವರನ್ನ ಸ್ಪೀಕರ್ ಪೀಠದ ಕಡೆಗೆ ಕಾಗದಗಳನ್ನು ಎಸೆದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ. ತೀವ್ರ ಗದ್ದಲದ ನಡುವೆ ಲೋಕಸಭೆಯ ಕಲಾಪವನ್ನ ಬುಧವಾರಕ್ಕೆ ಮುಂದೂಡಲಾಗಿದೆ. ಬಳಿಕ ಕಾಂಗ್ರೆಸ್ ಸಂಸದರ ಅಮಾನತು ಖಂಡಿಸಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿದ್ರು. ಮಾಜಿ ಸೇನಾ ಮುಖ್ಯಸ್ಥ MM ನರವಾಣೆ ಅವರ ಅಪ್ರಕಟಿತ ಪುಸ್ತಕದ ಕುರಿತು ಮಾತನಾಡಲು ಸ್ಪೀಕರ್ ಅವಕಾಶ ನಿರಾಕರಿಸಿದ್ದನ್ನ ಖಂಡಿಸಿ ವಿರೋಧ ಪಕ್ಷದ ಸಂಸದರು ಪ್ರತಿಭಟಿಸುತ್ತಿದ್ದಾರೆ. ಕೇಂದ್ರ ಬಜೆಟ್ಗೆ ಭಾರಿ ಹೈಪ್, ಕೆಲಸ ಶೂನ್ಯ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ಇನ್ನ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಮಾಧ್ಯಮಗಳಲ್ಲೂ ಸಿಕ್ಕಾಪಟ್ಟೆ ಹೈಪ್ ಸಿಗ್ತಾ ಇದೆ. ಆದ್ರೆ ಕೇಂದ್ರ ಬಜೆಟ್ ಬಗ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಇದನ್ನ ಸಂಪೂರ್ಣ ಕಳೆಗುಂದಿದ ಬಜೆಟ್ ಅಂತ ಕಿಡಿಕಾರಿದೆ. ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ಕೆಲವು ವಾರಗಳಿಂದ ಈ ಬಜೆಟ್ ಬಗ್ಗೆ ಸೃಷ್ಟಿಸಲಾಗಿದ್ದ ನಿರೀಕ್ಷೆಗಳು ಮತ್ತು ಹೈಪ್ ಬೆಟ್ಟದಷ್ಟಿತ್ತು. ಆದ್ರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ 90 ನಿಮಿಷಗಳ ಭಾಷಣದ ನಂತರ ಹೊರಬಂದ ಫಲಿತಾಂಶ ಮಾತ್ರ ಶೂನ್ಯ ಅಂತೇಳಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಯಾವುದೇ ಆಶಾದಾಯಕ ಅಂಶಗಳಿಲ್ಲ. ಇದು ಕೇವಲ ಅಂಕಿಅಂಶಗಳ ಆಟವಾಗಿದೆಯೇ ಹೊರತು ದೇಶದ ಅಭಿವೃದ್ಧಿಗೆ ಪೂರಕವಾದ ಯಾವುದೇ ದೂರದೃಷ್ಟಿ ಇದರಲ್ಲಿ ಕಾಣಿಸುತ್ತಿಲ್ಲ ಅಂತೇಳಿ ರಮೇಶ್ ಕಿಡಿಕಾರಿದ್ದಾರೆ. ಈ ಬಾರಿಯ ಬಜೆಟ್ ಭಾಷಣವನ್ನ ಅಪಾರದರ್ಶಕ ಅಂತ ಕರೆದಿರುವ ಕಾಂಗ್ರೆಸ್ ಪ್ರಮುಖ ಯೋಜನೆಗಳಿಗೆ ಎಷ್ಟು ಹಣ ಮೀಸಲಿಡಲಾಗಿದೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದನ್ನ ಬಿಟ್ಟು ಮಾಡಿದೆ. ದೇಶದ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಯೋಜನೆಗಳಿಗೆ ಬಜೆಟ್ ಹಂಚಿಕೆಯ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ನೀಡಿಲ್ಲ. ಇದು ಸಾರ್ವಜನಿಕರನ್ನ ಹಾದಿ ತಪ್ಪಿಸುವ ಪ್ರಯತ್ನ ಅಂತೇಳಿ ಜೈರಾಮ್ ರಮೇಶ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಬಜೆಟ್ ದಾಖಲೆಗಳನ್ನು ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡಬೇಕಾಗಿದೆ. ಆದರೆ ಪ್ರಾಥಮಿಕವಾಗಿ ನೋಡಿದಾಗ ಈ ಬಜೆಟ್ ಜನಸಾಮಾನ್ಯರ ನಿರೀಕ್ಷೆಗಳನ್ನು ಪೂರೈಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಅಂತೇಳಿ ಜೈರಾಮ್ ರಮೇಶ್ ಕೇಂದ್ರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಬಜೆಟ್ನಲ್ಲಿ ಪ್ರಮುಖ ಲೂಪ್ ಹೋಲ್ಗಳನ್ನು ಕೋಟ್ ಮಾಡಿರೋ ಅವರು, ಈ ಬಜೆಟ್ನಲ್ಲಿ ಯುವಜನತೆಗೆ ಉದ್ಯೋಗ ನೀಡುವ ಬಗ್ಗೆ ಯಾವುದೇ ಸ್ಪಷ್ಟವಾದ ರೋಡ್ ಮ್ಯಾಪ್ ಇಲ್ಲ. ಹಾಗೇನೇ ಜನಸಾಮಾನ್ಯರ ಜೋಬಿಗೆ ಕತ್ತರಿ ಹಾಕುವ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಯಾವುದೇ ಕ್ರಮಗಳಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಜೆಟ್ನಲ್ಲಿ ರೈತರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಕೃಷಿ ಕ್ಷೇತ್ರಕ್ಕೆ ನೀಡಿರುವ ಆದ್ಯತೆ ಕೇವಲ ಭಾಷಣಕ್ಕೆ ಸೀಮಿತವಾಗಿದೆ ಎಂಬ ಟೀಕೆ ವ್ಯಕ್ತವಾಗಿದೆ. ಒಟ್ಟಾರೆಯಾಗಿ ಈ ಬಜೆಟ್ ಕೇವಲ ಆಡಳಿತ ಪಕ್ಷದ ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗಿದೆಯೇ ಹೊರತು ದೇಶದ ಅರ್ಥವ್ಯವಸ್ಥೆಯನ್ನ ಸುಧಾರಿಸುವ ಶಕ್ತಿ ಇದಕ್ಕಿಲ್ಲ ಎಂಬುದು ವಿರೋಧ ಪಕ್ಷಗಳ ಬಲವಾದ ವಾದವಾಗಿದೆ. ಹಾಗಾದ್ರೆ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ನಡೆಯುತ್ತಿರೋ ಈ ಜಟಾಪಟಿ ವಾಕ್ ಸಮರಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.